ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಪಕ್ಷವನ್ನ ಸದೃಢವಾಗಿ ಬೆಳೆಸಬೇಕು ಅಂದ್ರೆ ನನ್ನ ಜೊತೆ ಬನ್ನಿ. ಇದು ಕೆಪಿಸಿಸಿ ಅಧ್ಯಕ್ಷರಾಗಿ ತಾವು ನೇಮಕವಾದ ಮರುದಿನವೇ ಕಾರ್ಯಕರ್ತರಿಗೆ ಬಿಕೆ ಹರಿಪ್ರಸಾದ್ ನೀಡಿದ ಖಡಕ್ ಸೂಚನೆ. ಪಕ್ಷ ಹಾಗೂ ಸರ್ಕಾರದ ನಡುವೆ ಎಳೆದ ಸ್ಪಷ್ಟಗೆರೆ. ಅವರ ನಿಷ್ಠೂರ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿ ಇದು. ಹರಿಪ್ರಸಾದ್ ಇರೋದೇ ಹಾಗೆ. ಓದು, ಅಧ್ಯಯನ, ಚರ್ಚೆಗಳಿಂದ ಅವರು ನಂಬಿರುವ ವಿಚಾರಗಳಲ್ಲಿ ಸ್ಪಷ್ಟತೆ. ಹಾಗಾಗಿ ಕ್ಯಾಡರ್ ಆಧಾರಿತ ಪಕ್ಷದಲ್ಲೂ ಬಹುಶಃ ಅಂತಹ ಮಾತನ್ನ ಯಾವ ಅಧ್ಯಕ್ಷರು ಬಹಿರಂಗವಾಗಿ ಆಡಿರಲಿಲ್ಲ. ಯಾವ ಆಡಳಿತಾರೂಢ ಪಕ್ಷದ ಅಧ್ಯಕ್ಷರು ತಮ್ಮ ಪಕ್ಷದ ವಿಚಾರದಲ್ಲಿ ಆಡದ ಮಾತು ಅದಾಗಿತ್ತು. ಹೌದು, ಅವತ್ತು ಬಿಕೆ ಹರಿಪ್ರಸಾದ್ ಹೇಳಿದ್ರು, ಅಧಿಕಾರ ಸ್ಥಾನಮಾನ ಬೇಕಿದ್ರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಿಂದೆ ಹೋಗಿ. ಕಾಂಗ್ರೆಸ್ ಪಕ್ಷವನ್ನ ಸದೃಢವಾಗಿ ಬೆಳೆಸಬೇಕು ಅಂದ್ರೆ ನನ್ನ ಜೊತೆ ಬನ್ನಿ. ಭಾರತ ಸೇವಾ ದಳದಿಂದ ಹರಿಪ್ರಸಾದ್ರ ಕಾಂಗ್ರೆಸ್ ಪಯಣ ಆರಂಭ ಆಗತ್ತೆ. ಬ್ಲಾಕ್ ಮಟ್ಟದಿಂದ ರಾಷ್ಟ್ರೀಯ ಮಟ್ಟದವರೆಗೂ ದುಡಿಮೆ. ಲೋಕಸಭಾ ಚುನಾವಣೆಗಳಲ್ಲಿ ಕಣಕ್ಕಿಳಿದ್ರು ಗೆಲುವು ಮರೀಚಿಕೆ. 4 ಬಾರಿ ರಾಜ್ಯಸಭಾ ಸದಸ್ಯರು. ಅಖಿಲ ಭಾರತ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ 20 ರಾಜ್ಯಗಳಲ್ಲಿ ವಿಭಿನ್ನ ಸಮಯದಲ್ಲಿ ಉಸ್ತುವಾರಿ ಹೊಣೆ ಹೊತ್ತವರು. ಕೇಂದ್ರ ಮತ್ತು ರಾಜ್ಯದಲ್ಲಿ ಯಾವತ್ತೂ ಮಂತ್ರಿಯಾಗಲಿಲ್ಲ. ಅದಕ್ಕಾಗಿ ಲಾಬಿ ಕೂಡ ಮಾಡಲಿಲ್ಲ. ಪಕ್ಷದ ಸರ್ಕಾರ ಕೇಂದ್ರದಲ್ಲಿ ಅಸ್ತಿತ್ವದಲ್ಲಿದ್ದಾಗಲೂ ಪಕ್ಷದ ಹೊಣೆಗಾರಿಕೆಯೇ ಅವರ ಪ್ರಿಯವಾದ ಕಾಯಕ. ಇಂದಿರಾ ಗಾಂಧಿ ಕುಟುಂಬಕ್ಕೆ ಅಚಲ ನಿಷ್ಠೆ, ಕಾಂಗ್ರೆಸ್ ತತ್ವ ಸಿದ್ಧಾಂತಗಳಿಗೆ ಕಟಿಬದ್ಧರಾಗಿರುವುದು ಅಂದ್ರೆ ಅದು ಬಿಕೆ ಹರಿಪ್ರಸಾದ್. ಸಿದ್ದರಾಮಯ್ಯ 2023ರಲ್ಲಿ ಮುಖ್ಯಮಂತ್ರಿಯಾದಾಗ ಹರಿಪ್ರಸಾದ್ ಮಂತ್ರಿ ಸ್ಥಾನ ನಿರೀಕ್ಷಿಸಿದ್ದು ಸಹಜ. ಆದ್ರೆ ಅದು ಸಿಗಲೇ ಇಲ್ಲ. ಆಗ ಸಿದ್ದರಾಮಯ್ಯ ಬಗ್ಗೆ ಮುನಿಸ್ಕೊಂಡು ದೂರ ಉಳಿದಿದ್ರು. ಬಹಿರಂಗವಾಗಿ ಟೀಕೆ ಕೂಡ ಮಾಡಿದ್ರು. ಆನಂತರ ಮೌನ. ಇಷ್ಟು ವರ್ಷ ಪಕ್ಷದ ಕೆಲಸ ಮಾಡಿದ್ದೇನೆ, ಇನ್ನೊಬ್ಬರ ಮುಂದೆ ನಗೆಪಾಟಲಿಗೆ ಗುರಿಯಾಗಬಾರದು, ಗೌರವಯುತ ಸ್ಥಾನಮಾನ ಕೊಡಿ ಅಂತಷ್ಟೇ ಹೇಳಿದ್ರು. ನಂತರ ಸಿದ್ದರಾಮಯ್ಯ ಹಾಗೂ ಬಿಕೆ ಹರಿಪ್ರಸಾದ್ ಬಾಂಧವ್ಯ ಸುಧಾರಿಸಿತ್ತು. ಸಿದ್ದರಾಮಯ್ಯ ಅವರೇ ಹರಿಪ್ರಸಾದ್ರ ಮನೆಗೆ ತೆರಳಿ ಕೈ ಕುಲುಕಿದ್ರು. ಕೆಪಿಸಿಸಿ ಅಧ್ಯಕ್ಷರಾಗಿ ಹರಿಪ್ರಸಾದ್ ನೇಮಕದ ಹಿಂದೆ ಸಿದ್ದರಾಮಯ್ಯ ಕೈ ಛಳಕ ಕೂಡ ಇದೆ. ಹರಿಪ್ರಸಾದ್ ಹಿಂದುಳಿದ ಈಡಿಗ ಸಮಾಜದವರು. ರಾಜ್ಯದಲ್ಲಿ 2020ರಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ನಂತರ ಪ್ರತಿಪಕ್ಷದ ನಾಯಕರಾದವರು. ಆಗಲೇ ಅವರು ರಾಜ್ಯದಲ್ಲಿ ಹೆಚ್ಚು ಸಕ್ರಿಯ. ಇದಕ್ಕೂ ಮುನ್ನ ಅವರದ್ದು ರಾಷ್ಟ್ರ ರಾಜಕಾರಣ. ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಈಗ ಅವರಿಗೆ ರಾಜ್ಯದಲ್ಲಿ ಪ್ರವಾಸ ಮಾಡಿ ಪಕ್ಷವನ್ನ ಬಲಪಡಿಸಲೇಬೇಕಾದ ಅನಿವಾರ್ಯತೆ. ಪಕ್ಷದಲ್ಲಿ ಗ್ರಾಮೀಣ ಭಾಗದ ಕಾರ್ಯಕರ್ತರ ಸಂಪರ್ಕ ಅಷ್ಟಾಗಿ ಇಲ್ಲ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದವರಿಗೆ ಹರಿಪ್ರಸಾದ್ ಪರಿಚಯ ತೀರಾ ಕಡಿಮೆ. ಆದರೆ ಹರಿಪ್ರಸಾದ್ ಪಕ್ಷ ಸಂಘಟನೆಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸುತ್ತಿದ್ದಾರೆ. ರಾಜ್ಯದ ಕೆಲವು ಭಾಗಗಳಲ್ಲಿ ಪ್ರವಾಸ ಮಾಡಿ ಕಾರ್ಯಕರ್ತರ ಸಭೆ ನಡೆಸಿದ್ದಾರೆ. ಕಾರ್ಯಕರ್ತರನ್ನ ಸೈದ್ಧಾಂತಿಕವಾಗಿ ಗಟ್ಟಿಗೊಳಿಸುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಅದಕ್ಕಾಗಿ ತರಬೇತಿ ಶಿಬಿರಗಳನ್ನ ಆಯೋಜಿಸಲು ಮುಂದಾಗಿದ್ದಾರೆ. ಸರ್ಕಾರದ ನಿಗಮ ಮಂಡಳಿಗಳಲ್ಲಿ ಅಧ್ಯಕ್ಷ ಸದಸ್ಯರಾಗಿ 2 ವರ್ಷ ಪೂರ್ಣಗೊಳಿಸಿರುವವರು ರಾಜೀನಾಮೆ ನೀಡಿ ಹೊಸಬರಿಗೆ ಅವಕಾಶ ನೀಡಬೇಕೆಂದು ತಾಕೀತು ಮಾಡಿದ್ದಾರೆ. ಎಲ್ಲ ಬೆಳವಣಿಗೆಗಳ ನಡುವೆ ಪಕ್ಷ ಹಾಗೂ ಸರ್ಕಾರದ ಮಧ್ಯೆ ಸಮನ್ವಯತೆ ಹರಿಪ್ರಸಾದ್ ಅವರಿಗೆ ಇರುವಂತಹ ಪ್ರಮುಖ ಸವಾಲು. ಯಾಕಂದ್ರೆ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂತಹ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ಕಟ್ಟಾಳು. ಡಿಕೆ ಶಿವಕುಮಾರ್ ತಮ್ಮ ಸಚಿವ ಸಂಪುಟವನ್ನ ಇನ್ನೂ ವಿಸ್ತರಿಸಿಲ್ಲ. ಯಾವುದೇ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಒಳಬೇಗುದಿಯನ್ನ ಸೃಷ್ಟಿ ಮಾಡುತ್ತೆ. ಸಚಿವ ಸ್ಥಾನ ಸಿಗದವರು ಅತೃಪ್ತರಾಗುವುದು ತೀರಾ ಸಹಜ. ಅಸಮಾಧಾನ ಬಹಿರಂಗವಾದ್ರೆ ಅಂತಹ ಸಮಯದಲ್ಲಿ ಪಕ್ಷದ ಶಿಸ್ತು ಕಾಪಾಡಬೇಕಾದ ಹೊಣೆಗಾರಿಕೆ ಅಧ್ಯಕ್ಷರ ಮೇಲಿರುತ್ತೆ. ಅದು ಬಹುದೊಡ್ಡ ಸವಾಲು. ಸಚಿವರಾದವರ ಕಾರ್ಯಕ್ಷಮತೆಯ ಮೇಲೂ ಕೆಪಿಸಿಸಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ನಿಗಾ ವಹಿಸಲೇಬೇಕಾಗತ್ತೆ. ಇನ್ನು ಜಿಲ್ಲಾ ಕಾಂಗ್ರೆಸ್ ಸಮಿತಿಗಳ ಪುನಾರಚನೆ ಹರಿಪ್ರಸಾದ್ ಮುಂದಿರುವ ಮತ್ತೊಂದು ಸವಾಲು. ಕೆಲವರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ 10 ವರ್ಷಗಳೇ ಕಳೆದು ಹೋಗಿದೆ. ಜಿಲ್ಲಾ ಸಮಿತಿಗಳ ಪುನರ್ ರಚನೆಯಾಗಬೇಕು. ಜಿಲ್ಲಾ ಮಟ್ಟದಲ್ಲಿ ಪಕ್ಷದಲ್ಲಿರುವ ಬಣಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಕಸರತ್ತನ್ನ ನಡೆಸಲೇಬೇಕು. ಆದ್ರೆ ಇಲ್ಲಿ ಹರಿಪ್ರಸಾದ್ ಅವರ ಹಿರಿತನ ನೆರವಾಗಲೂಬಹುದು. ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ ನಂತರ ಅಹಿಂದ ಮತದಾರರು ಕಾಂಗ್ರೆಸ್ನಿಂದ ಚದುರುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ. ಅಹಿಂದ ಮತದಾರರನ್ನ ಹಿಡಿದಿಟ್ಟುಕೊಳ್ಳುವ ಹೊಣೆಗಾರಿಕೆ ಹರಿಪ್ರಸಾದ್ ಮೇಲಿದೆ. ಇದೇ ವೇಳೆ ಅಹಿಂದ ನಾಯಕರಾಗಿ ಹೊರಹೊಮ್ಮುವ ಅವಕಾಶ ಅವರಿಗೆ ಲಭ್ಯವಾಗಿದೆ.
ಇನ್ನೊಂದು ಪ್ರಮುಖ ವಿಚಾರ, ಕಾಂಗ್ರೆಸ್ನಲ್ಲಿ ಆರ್ಎಸ್ಎಸ್ ಪರವಾಗಿ ಯಾರಾದ್ರೂ ಗುರುತಿಸಿಕೊಂಡ್ರೆ ಅವರಿಗೆ ಪಕ್ಷದಲ್ಲಿ ಯಾವುದೇ ಸ್ಥಾನಮಾನ ಇಲ್ಲ ಅನ್ನೋದು ಹರಿಪ್ರಸಾದ್ ಅವರ ಎಚ್ಚರಿಕೆ. ಆರ್ಎಸ್ಎಸ್ ಅನ್ನ ವಿರೋಧಿಸುವುದು ಕಾಂಗ್ರೆಸ್ನ ಸೈದ್ಧಾಂತಿಕ ನಿಲುವು ಅನ್ನೋದು ಅವರ ಪ್ರತಿಪಾದನೆ. ಕಾಂಗ್ರೆಸ್ಸಿನ ಕೆಲವು ಶಾಸಕರು ಈಗಾಗಲೇ ಸಂಘ ಪರಿವಾರದ ಜೊತೆ ಗುರುತಿಸಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಬಿಕೆ ಹರಿಪ್ರಸಾದ್ ಮುಂದಿನ ನಡೆ ಕೌತುಕ ಹುಟ್ಟು ಹಾಕಿದೆ. ಹಾಗಾಗಿ ಎಲ್ಲಾ ಸವಾಲುಗಳನ್ನ ಬಿಕೆ ಹರಿಪ್ರಸಾದ್ ಯಾವ ರೀತಿ ನಿರ್ವಹಿಸುತ್ತಾರೆ ಮತ್ತು 2028ರ ಚುನಾವಣೆಗೆ ಪಕ್ಷವನ್ನ ಕಾರ್ಯಕರ್ತರನ್ನ ಯಾವ ರೀತಿ ಸಂಘಟಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ.